ಹಾಯ್ ಎವ್ರಿಬಡಿ, ಐ ಆಮ್ ಗಿರೀಶ್. ನಾವು ಈ ವಿಡಿಯೋದಲ್ಲಿ ಲೆಸನ್ಸ್ ಫ್ರಮ್ ದಿ ಇಕಿಗಾಯ್ ಬುಕ್ಸ್ ಇಂದ ಏನು ಲೆಸನ್ಸ್ ನ ಕಲಿತೀವಿ ಅಂತ ನೋಡ್ತಾ ಹೋಗೋಣ. ಸೊ ನಾನೊಂದು ಡಾಕ್ಯುಮೆಂಟ್ ಮಾಡಿದ್ದೆ ಬುಕ್ ಓದಿ ಯಾವ್ಯಾವ ತರ ಇದೆ ಅಂತ. ಸೊ ಈ ವಿಡಿಯೋನ ನೀವು ಫುಲ್ ಕೊನೆವರೆಗೂ ನೋಡಿದ್ರೆ ಹೆಲ್ಪ್ ಆಗುತ್ತೆ, ಮತ್ತೆ ಈ ಬುಕ್ ನ ಪರ್ಚೇಸ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ, ಮತ್ತೆ ಒಂದು ಯಾವ್ಯಾವ ತರ ಥಿಂಗ್ಸ್ ನ ಲರ್ನಿಂಗ್ಸ್ ನಾವು ಕಲಿತೀವಿ ಅಂತ ತಿಳ್ಕೊಳಕ್ಕೂ ಹೆಲ್ಪ್ ಆಗುತ್ತೆ. ಲೆಟ್ ಸ್ಟಾರ್ಟ್. ಜಸ್ಟ್ ಬೀಂಗ್ ಆಕ್ಟಿವ್ ಕ್ಯಾನ್ ಮೇಕ್ ಯು ವಾಂಟ್ ಟು ಲಿವ್ 100 years. ಏನಂದ್ರೆ ನೀವು ಯಾವಾಗ ಜೀವನದಲ್ಲಿ ಆಕ್ಟಿವ್ ಆಗಿರ್ತೀರಲ್ಲ, ಅದೇ ನೀವು ನಿಮ್ನ 100 years ಬದುಕೋಕೆ ನಿಮ್ಗೆ ಹೆಲ್ಪ್ ಮಾಡುತ್ತೆ ಅಂತ ಈ ಕೊಟೇಶನ್ ಹೇಳುತ್ತೆ. ನೆಕ್ಸ್ಟ್ ಬಂದು ಇದು ಬುಕ್ ನ ಬ್ಯಾಕ್ ಕವರ್. ಒಂದ್ಸತಿ ವಿಡಿಯೋನ ನಿಲ್ಸಿ ನೋಡಿ, ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಏನು ಬುಕ್ ಅಂತ. ನೆಕ್ಸ್ಟ್ ನಾನು 10 ಥಿಂಗ್ಸ್ ನ ಕಲ್ತಿದ್ದೆ ಬುಕ್ ಇಂದ. ಅಲ್ಟಿಮೇಟ್ಲಿ ಒಂದು 10 ಥಿಂಗ್ಸ್ ಎಲ್ಲ ಜಾಸ್ತಿನೇ ಕಲ್ತೀನಿ. ಮೇನ್ಲಿ ಹೇಳ್ಬೇಕು ಅಂದ್ರೆ 10 ಥಿಂಗ್ಸ್ ನ ಕಲ್ತಿದ್ದೆ. ಸೊ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ, ಓಕೆನಾ. ಫಸ್ಟ್ ಒನ್ ಏನಂದ್ರೆ ಬಿ ಆಕ್ಟಿವ್ ಅಂಡ್ ನಾನ್ ರಿಟೈರ್ಮೆಂಟ್. ನಿಮ್ಮ ಜೀವನದಲ್ಲಿ ಯಾವಾಗಲೂ ಆಕ್ಟಿವ್ ಆಗಿರಿ. ಒಂದು ರಿಟೈರ್ಮೆಂಟ್ ಏಜ್ ಅಂತ ಯಾವುದೂ ಇಲ್ಲ, ಓಕೆನಾ. ರಿಟೈರ್ಮೆಂಟ್ ಏಜ್ ಅಂತ ಯಾವುದೂ ಇಲ್ಲ. ಬಿ ಆಕ್ಟಿವ್ ಆಲ್ವೇಸ್. ದಟ್ ಮೇಕ್ಸ್ ಮೋರ್ ಡೇಸ್ ಯು ಲಿವ್. ನೆಕ್ಸ್ಟ್ ಬಂದು ಬಿ ಕಾಮ್ ಅಂಡ್ ಪೇಷನ್ಸ್. ಮತ್ತೆ ಈ ಬುಕ್ಕಲ್ಲಿ ಏನು ಹೇಳುತ್ತೆ ಅಂದರೆ, ಮತ್ತೆ ಜೀವನದಲ್ಲಿ ಏನು ನಾವು ಅಡಾಪ್ಟ್ ಮಾಡ್ಕೋಬೇಕು ಅಂದರೆ, ಯಾವಾಗಲೂ ಬಿ ಕಾಮ್ ಅಂಡ್ ಪೇಷನ್ಸ್ ಆಗಿರಬೇಕು ಡಿಫಿಕಲ್ಟಿ ಸಿಚುವೇಶನ್ ಅಲ್ಲಿ. ಸೊ ಯಾವಾಗ ನಾವು ಸ್ಟ್ರೆಸ್ ತಾಣಲ್ಲ ಮೈಂಡ್ಗೆ, ದಟ್ ಹೆಲ್ಪ್ಸ್ ಮೋರ್. ನೆಕ್ಸ್ಟ್ ಬಂದು ಥರ್ಡ್ ಒನ್, ಬಿ ಹಂಗ್ರಿ. ಏನಂದ್ರೆ ಸ್ಟೀವ್ ಜಾಬ್ಸ್ ಹೇಳ್ತಾರೆ, ಸ್ಟೇ ಹಂಗ್ರಿ ಸ್ಟೇ ಪೋಲಿಷ್ ಅಂತ. ಯಾಕಂದ್ರೆ ನಾವು ಎಷ್ಟು ಒಂದು ಕಲಿಬೇಕು ಅಂತ ಮನೋಭಾವ ಇರುತ್ತೋ ಅಷ್ಟು ನಾವು ಮೈಂಡ್ಗೆ ಗ್ರಾಫ್ ಮಾಡ್ಬೋದು, ನಮ್ಮ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಫೋರ್ತ್ ಒಂದು ನಾವು ನೋಡೋದಾದ್ರೆ ಬಿ ಸರೌಂಡಿಂಗ್ ವಿತ್ ಗುಡ್ ಪೀಪಲ್. ಯಾಕಂದ್ರೆ ನಮ್ದು ಎನ್ವೈರನ್ಮೆಂಟ್ ಯಾವ ತರ ಇರುತ್ತೆ ಆ ತರ ನಾವು ನಮ್ಮ ಲೈಫ್ ಸ್ಟೈಲ್ ಇರುತ್ತೆ. ಸೊ ಆಲ್ವೇಸ್ ಟ್ರೈ ಟು ಮೇಕ್ ಗುಡ್ ಪೀಪಲ್ ವಿತ್ ಯುವರ್ ಸರೌಂಡಿಂಗ್ಸ್. ನೆಕ್ಸ್ಟ್ ಬಂದ್ರೆ ಅಂದ್ರೆ ಒಂದು ಏನ್ ಹೇಳುತ್ತೆ ಅಂದ್ರೆ, ಈ ಬುಕ್ಕಲ್ಲಿ ಏನ್ ಹೇಳುತ್ತೆ ಅಂದ್ರೆ ಮೇನ್ ಆಗಿ ಇಲ್ಲಿ ನೀವು ಒಂದು ಗೋಲ್ ನ ಸೆಟ್ ಮಾಡ್ಕೊಡಿ ನಿಮ್ಮ ಲೈಫಲ್ಲಿ. ಫಾರ್ ಎಕ್ಸಾಂಪಲ್, ನಾನು 2025 ಈ ತರ ಇದೆ, 2025 ಹೊತ್ತಿಗೆ ಆಗಿರ್ಬೇಕು, 2026 ಹೊತ್ತಿಗೆ ಈ ತರ ಆಗಿರ್ಬೇಕು. ಸೊ ಈ ತರ ಒಂದು ಗೋಲ್ ನ ಸೆಟ್ ಮಾಡ್ಕೊಳ್ಳಿ, ದಟ್ ಹೆಲ್ಪ್ಸ್ ಮೋರ್. ಅಂಡ್ ಸಾರಿ 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 ಅಂಡ್ ಸಿಕ್ಸ್ತ್ ಒನ್ ಬಂದ್ರೆ ಸಿಂಪಲ್, ಬಿ ಸ್ಮೈಲ್. ಯಾಕಂದ್ರೆ ನೀವು ಸ್ಮೈಲ್ ಆಗಿರ್ಬೇಕು ಯಾವಾಗ್ಲೂ. ಯಾಕಂದ್ರೆ ಜೀವನದಲ್ಲಿ ಕಷ್ಟಗಳು ಬರ್ತವೆ ಅಂತ, ಕಷ್ಟಗಳು ಯಾವಾಗ್ಲೂ ಇರಲ್ಲ. ಬಟ್ ಬಿ ಪಾಸಿಟಿವ್ ಆಗಿರಿ ಯಾವಾಗ್ಲೂ, ದಟ್ ಹೆಲ್ಪ್ಸ್ ಮೋರ್. ನೆಕ್ಸ್ಟ್ ಏನಂದ್ರೆ ಸೆವೆಂತ್ ಒನ್, ಬಿ ರಿಲೇಷನ್ ವಿತ್ ನೇಚರ್. ಅಂದ್ರೆ ನೀವು ನಿಮ್ಮ ನೇಚರ್ ಮೀನ್ಸ್ ನಿಸರ್ಗದ ಜೊತೆ ಒಂದು ಸಂಪರ್ಕನ ಇಟ್ಕೊಳ್ಳಿ, ದಟ್ ಹೆಲ್ಪ್ಸ್ ಮೋರ್. ಒಂದು ಗ್ರಾಟಿಟ್ಯೂಡ್ ಮನೋಭಾವ ಇರಲಿ ನಿಮ್ಗೆ, ಯಾವುದೇ ಬಗ್ಗೆ, ಒಬ್ಬ ವ್ಯಕ್ತಿ ಬಗ್ಗೆ ಆಗಿರ್ಬೋದು, ಒಂದು ನೇಚರ್ ಬಗ್ಗೆ ಆಗಿರ್ಬೋದು. ಏಕೆಂದ್ರೆ ನಾವು ಬರ್ಬೇಕಾದ್ರು 0, ಹೋಗ್ಬೇಕಾದ್ರು 0, ಮಧ್ಯ ಒಂದು ಗೇಮ್ ಆಡ್ತೀವಿ. ಸೊ ಗೇಮ್ ಅಲ್ಲಿ ಒಂದು ಗ್ರಾಟಿಟ್ಯೂಡ್ ಮನೋಭಾವ ಇರಲಿ, ಅದು ಜಾಸ್ತಿ ಹೆಲ್ಪ್ ಆಗುತ್ತೆ, ಮೀನ್ಸ್ ಮೋರ್ ಹೆಲ್ಪ್. ನೆಕ್ಸ್ಟ್ ಬಂದು ಬಿ ಲಿವ್ ಇನ್ ಪ್ರೆಸೆಂಟ್. ನಥಿಂಗ್. ಬಿ ಲಿವ್ ಇನ್ ಪ್ರೆಸೆಂಟ್, ಆಲ್ಸೋ ಬಿಲೀವ್ ಇನ್ ದಿ ಪ್ರೆಸೆಂಟ್, ದಟ್ ಹೆಲ್ಪ್ಸ್ ಮೋರ್. ಅಂಡ್ ಲಾಸ್ಟ್ ಒನ್ ಈಸ್ ಬಿ ಫಾಲೋ ಯುವರ್ ಪ್ಯಾಷನ್. ಸಮನ್ಗೆ ಯಾವ ತರ ಅಂದ್ರೆ ನಮ್ಮ ಪ್ಯಾಷನ್ ಏನು ಅಂತ ಫೈಂಡ್ ಔಟ್ ಮಾಡೋ ಕಷ್ಟ ಅಂತ. ಸೊ ಈ ಬುಕ್ ಓದಿದ್ರೆ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ, ಪ್ಯಾಷನ್ ಯಾವ ತರ ಫೈಂಡ್ ಔಟ್ ಮಾಡ್ಕೋಬಹುದು, ಏನೇನು ಗುಡ್ ಥಿಂಗ್ಸ್ ನಾವು ಲರ್ನಿಂಗ್ಸ್ ಕಲಿಬಹುದು ಅಂತ. ಸೊ ನಿಮ್ಮ ಮನಸ್ಸು ಏನ್ ಹೇಳುತ್ತಲ್ಲ ಅದನ್ನು ಕೇಳಿ, ಬಟ್ ಮತ್ತೆ ಸುಮ್ಮನೆ ಕೇಳಬೇಡಿ, ಬಟ್ ಒಂದು ಪ್ಯಾಷನ್ ಆಗಿರಿ, ಮತ್ತೆ ಒಂದು ರಿಯಾಲಿಟಿಲಿ ಇರಿ, ಓಕೆನಾ. ದಟ್ ಹೆಲ್ಪ್ಸ್ ಮೋರ್. ಅಂಡ್ ಈ ಬುಕ್ ಇಂದ ಒಂದು ಸಮ್ಮರಿ ಮಾಡಿದ್ನಲ್ಲ, ಅದು ಚಾಟ್ ಜಿ ಪಿ ಟಿ ಇಲ್ಲಿ ಇದೆ. ಚಾಟ್ ಜಿ ಪಿ ಟಿನೂ ಮಾಡಿದೆ, ಅದನ್ನ ನಾನು ಒಂದು ಡೆಡಿಕೇಶನ್ ಡಾಕ್ಯುಮೆಂಟ್ ಮಾಡಿದ್ದೆ. ಸೊ ಈ ಬುಕ್ ಏನು ಈ ಡಾಕ್ಯುಮೆಂಟ್ ಇದೆಯಲ್ಲ, ಅದನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ನೀವು ಹೋಗಿ ಬೇಕಾದ್ರೆ ಚೆಕ್ ಮಾಡಿ, ಓಕೆನಾ. ಥ್ಯಾಂಕ್ ಯು. ಲಾಸ್ಟ್ವರೆಗೂ ವಿಡಿಯೋ ನೋಡೋಕ್ಕೋಸ್ಕರ ಥ್ಯಾಂಕ್ ಯು. ಇದೇ ಥರ UPSC ರಿಲೇಟೆಡ್ ಅಥವಾ ಎನಿ ಕಾಂಪಿಟೇಟಿವ್ ಎಕ್ಸಾಮ್ ಒಂದು ಬುಕ್ ರಿವ್ಯೂ ಅಂಡ್ ಅದರ್ಸ್ಗೋಸ್ಕರ ಗಣೇಶನ್ ಗಿರೀಶ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅಂಡ್ ಆಲ್ಸೋ ಶೇರ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು ಗೈಸ್.